ಬಹಳ ಒಂದು ಪವಿತ್ರವಾದ ಕಾರ್ಯಕ್ರಮ. ಇವತ್ತಿನ ದಿವಸ ಇಡೀ ವಿಶ್ವದಲ್ಲಿ ಪೃಥ್ವಿಗೆ ಒಡೆಯ ರಾಮ, ಆತನ ಒಂದು ಬೃಹತ್ ದೇವಾಲಯ ನಿರ್ಮಾಣ ಆಗಿ ಲೋಕಾರ್ಪಣೆ ಆಗ್ತಾ ಇದೆ. ಸುಂದರವಾದ ಪವಿತ್ರವಾದ ಕಾರ್ಯಕ್ರಮನ ಇವತ್ತೇ ಹಮ್ಮಿಕೊಂಡು ಇದನ್ನು ಲೋಕಾರ್ಪಣೆ ಮಾಡಿರೋದು ಬಹಳ ತುಂಬ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ಭಗವಂತ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಶ್ರೀರಾಮನ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥಿಸ್ತೇನೆ. ಸಮಸ್ತ ಭಕ್ತಾದಿಗಳಿಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಶುಭ ಕೋರ್ತಾ ಹಾಗೂ ಈ ಒಂದು ಶ್ರೀರಾಮನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನಾಗ್ತಾ ಇದೆ ನಮ್ಮ ಒಂದು ಅಯೋಧ್ಯೆಯಲ್ಲಿ, ಆ ಒಂದು ಕಾರ್ಯಕ್ರಮ ಇಡೀ ನಮ್ಮ ವಿಶ್ವಕ್ಕೆ, ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಸೀಮಿತ ಅಲ್ಲ, ಇಡೀ ವಿಶ್ವಕ್ಕೆ, ನಮ್ಮ ಇಡೀ ಒಂದು ಭೂಮಂಡಲಕ್ಕೆ ಆ ಭಗವಂತ ಬಂದು ಸ್ಥಾಪನೆ ಆಗ್ತಾ ಇದೆ ಅಂತ ಆಗ್ತಾ ಇದೆ. ಹಾಗಾಗಿ ಆ ಭಗವಂತ ಬಂದು ಸ್ಥಾಪಿತನಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಪ್ರಜೆಗಳಿಗೂ ಈ ಒಂದು ಲೋಕದ ಒಂದು ದೃಷ್ಟಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಎಲ್ಲ ವಿಧವಾದಂಥ ಆಯುರ, ಆರೋಗ್ಯ, ಆನಂದ, ಭೋಗಭಾಗ್ಯ, ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲರನ್ನೂ ಸಹ ಕಾಪಾಡಲಿ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಈ ಒಂದು ಗ್ರಾಮದ ಹಾಗೂ ಸಮಸ್ತ ಭಕ್ತಾದಿಗಳಿಗೆ, ಇಡೀ ಲೋಕದಲ್ಲೇ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ರಾಮಚಂದ್ರನು ಎಲ್ಲರಿಗೂ ಆಯುರ ಆರೋಗ್ಯಗಳನ್ನು ಕೊಟ್ಟು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೂ ಈ ಒಂದು ಲೋಕಾರ್ಪಣೆಯ ಅಂಗವಾಗಿ ಗಣಪತಿಯ ಹೋಮ, ನವಗ್ರಹ ಹೋಮ, ಶಾಂತಿ ಹೋಮ, ಪ್ರತಿಷ್ಠಾಪನಾ ಮೂರ್ತಿ ಹೋಮಗಳು ಹಾಗೂ ಕುಂಭಾಭಿಷೇಕ, ಕಲಶಾರಾಧನೆ ಇತ್ಯಾದಿ ಆರಾಧನೆಗಳೆಲ್ಲವನ್ನು ಸಹ ಕಾರ್ಯಕ್ರಮಗಳೆಲ್ಲ ಮಾಡಿ ಮಹಾಮಂಗಳಾರತಿ, ತೀರ್ಥ ಪ್ರಸಾದಗಳ ವಿತರಣೆಗಳನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಭಗವದ್ ಭಕ್ತಾದಿಗಳಿಗೆ ವಿತರಣೆ ಮಾಡಿದ್ದಾರೆ. ಎಲ್ಲರಿಗೂ ಸಹ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರೋದು ನಮಗೆ ತುಂಬ ಖುಷಿ ಇದೆ. ನಾವು ತುಂಬ ವರ್ಷಗಳಿಂದ ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಈಗ ಜನರು, ಪ್ರತಿಯೊಬ್ಬರು ಹಿಂದೂ ಜನರು ಏನಾಗಿರ್ಬೋದು ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ನಮ್ಮ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನ ಬಂಟ ಹನುಮಂತಂದು ಗೋಪುರ ಆರ್ಚ್ ಕಟ್ಟಲಿಕ್ಕೆ ತುಂಬ ವರ್ಷದಿಂದ ಪ್ರಯತ್ನ ಪಟ್ವಿ. ಈಗ ಸತತ 2 ವರ್ಷಗಳಿಂದ ಕಟ್ಟಿ ಈಗ ಮುಗಿಸಿ ಪೂಜೆ ಮಾಡ್ತಾಯಿದ್ದೀವಿ. ಒಳ್ಳೆ ದಿನನೇ ಪೂಜೆ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಆ ದೇವರು, ಆಂಜನೇಯ ಆಗಿರ್ಬೋದು, ರಾಮ ಆಗಿರ್ಬೋದು, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇವತ್ತು 22ನೇ ತಾರೀಕು ಆಗಿರೋದ್ರಿಂದ ಚನ್ನಸಂದ್ರದಲ್ಲಿ ರಾಜಗೋಪುರ ಉದ್ಘಾಟನೆ ಆಗಿದೆ, ಶ್ರೀ ವೀರಾಂಜನೇಯ ಸ್ವಾಮಿದು. ಅದು ಪ್ರಯುಕ್ತವಾಗಿ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ಅದಕ್ಕೋಸ್ಕರ ಎಲ್ಲ ಸೇರಿ, ಊರಿನ ಜನ ಎಲ್ಲ ಸೇರಿ ಇಲ್ಲ ಅನುದಾನ ಏರ್ಪಡಿಸಿದೀವಿ. ಇದೊಂಥರ ರಾಮ ರಾಜ್ಯ ಅಂತ ಹೇಳಿ ಕನಸು ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಇವತ್ತು ನಾವು ಕಣ್ಣಿಂದ ನೋಡಿದೀವಿ. ರಾಮರಾಜ್ಯ ಆಗಿರೋದನ್ನ ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಒಬ್ಬರನ್ನು ರಾಮನ ಬದನೆಲೆ ಕಳೀತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿ ಜನ ತುಂಬಾ ಖುಷಿ ಪಟ್ಟು ಅವರ ತನು ಮನ ಧನ ಸಹಾಯ ಮಾಡಿ ಪ್ರತಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆ ಪ್ರಸಾದಗಳು ಪ್ರತಿಯೊಂದು ವಿತರಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ಶ್ರೀ ಪ್ರಭು ರಾಮ ಎಲ್ಲ ಜನಕ್ಕೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಕೊಟ್ಟು ಒಳ್ಳೇದ್ ಮಾಡಿ ಕಾಪಾಡ್ಲಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ಬೇಡ್ಕೊಂತಾ ಇದೀವಿ. ಸ್ವೀಟ್ ಪ್ಲಸ್ ಕರ್ನಾಟಕ.